ದಸರಾ ಉದ್ಘಾಟಕರ ಬದಲಾವಣೆಗೆ ಕಾನೂನು ಸಮರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ. ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟ್ ನೋಡಿಕೊಳ್ಳುತ್ತೆ. ದಸರಾ ಸಾಂಸ್ಕೃತಿಕವಾಗಿ ನಡೀತಾ ಇರುವಂತಹ ಕಾರ್ಯಕ್ರಮ, ದಸರಾ ಎಲ್ಲರ ಹಬ್ಬ, ಒಂದು ಜಾತಿ ಒಂದು ಧರ್ಮಕ್ಕೆ ಸೇರಿದಂತಹ ಹಬ್ಬ ಅಲ್ಲ ಇದು, ಹೀಗಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ದಸರಾ ಸಾಂಸ್ಕೃತಿಕವಾಗಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ದಸರಾ ಎಲ್ಲರ ಹಬ್ಬ, ಇದು ಒಂದು ಜಾತಿ ಅಥವಾ ಧರ್ಮಕ್ಕೆ ಸೇರಿದಂತಹ ಹಬ್ಬ ಅಲ್ಲ. ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಕೂಡ ದಸರಾಗೆ ಬರ್ತಾರೆ. ಬಾನು ಮುಸ್ತಾಕ್ ಉದ್ಘಾಟನೆಯನ್ನ ಮಾಡ್ತಾರೆ, ಇದರಲ್ಲಿ ಅನುಮಾನ ಬೇಡ. ದಸರಾಗೆ ಬಂದಿರುವಂತಹ ವಿವಾದ ಕಾರ್ಮೋಡ ಬೇಗ ತಿಳಿಯಾಗತ್ತೆ. ಎಲ್ಲರೂ ಸೇರಿ ನಾಡ ಹಬ್ಬ ದಸರಾವನ್ನ ಮಾಡೋಣ. ದಸರಾ ಉದ್ಘಾಟನಾ ವಿವಾದದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮಾಡ್ಲಿ ಪಾಪ, ಕೋರ್ಟ್ ನಲ್ಲಿ ಇತ್ಯರ್ಥ ಆಗ್ಲಿ. ಕೋರ್ಟ್ ಹೋಗಿರೋರು ಯಾರು, ಅವ್ರನ್ನ ಕೇಳಪ್ಪ. ಒಂದು ಧರ್ಮದ್ದಲ್ಲ ಅವರು ಕಾರ್ಯಕ್ರಮ, ಅದು ಸಾಂಸ್ಕೃತಿಕವಾಗಿ ನಡೀತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಮತ್ತೆ ಎಲ್ಲ ಜನರು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮ. ಇದು ಒಂದು ನಾಡ ಹಬ್ಬ. ಇಂಥದೇ ಧರ್ಮದವರು ಭಾಗವಹಿಸ್ಬೇಕು, ಇಂಥ ಧರ್ಮದವರು ಭಾಗವಹಿಸಬಾರ್ದು ಅಂತ ಇಲ್ಲ. ಈ ಹಬ್ಬದಲ್ಲಿ ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ಹಬ್ಬ. ಈ ಹಬ್ಬದಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಭಾಗವಹಿಸ್ತಾರೆ. ಮಾಡ್ಲಿ ಪಾಪ, ಕೋರ್ಟ್ ನಲ್ಲಿ ಇತ್ಯರ್ಥ ಆಗ್ಲಿ. ಕೋರ್ಟ್ ಹೋಗಿರೋರು ಯಾರು, ಅವ್ರನ್ನ